ಹಾಯ್ ಆಲ್, ನಾನಿವತ್ತು ಇಲ್ಲಿ ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಅಮೆಝಾನಲ್ಲಿ ಒಂದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಅನ್ಬಾಕ್ಸಿಂಗ್, ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ಆರ್ಡ್ರ್ ಮಾಡಿದ ಪ್ರಾಡಕ್ಟ್ ಆಗಿತ್ತು. ಏನು ಎಂತು ಅಂತ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸ್ತಿದ್ದೀನಿ. ಪ್ಯಾಕಿಂಗ್ ಅಂತೂ ಸಕ್ಕದಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಹೇಗೆ ಹುಲ್ಲೆಲ್ಲ ಹಾಕಿಬಿಟ್ಟು ಎಷ್ಟು ಚೆಂದವಾಗಿ ಪ್ಯಾಕ್ನ ಮಾಡಿ ಕಳಿಸಿದ್ದಾರೆ ಅಂತ. ಇವಾಗ ನೋಡಿ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಎಂತ ಆರ್ಡ್ರ್ ಮಾಡಿದ್ದೆ ಅಂದರೆ ಬೇಸೆಕಲ್ಲು ಮತ್ತು ಎಂತ ಒಳ್ಕಟ್ಟಿ, ಕುಟ್ಟಾಣಿ ಅದೆಲ್ಲ ಬೇಕಿತ್ತು ಶಾಸ್ತ್ರಕ್ಕೆ. ಸೊ ಹಾಗಾಗಿ ಈ ಥರ ಪುಟ್ಟದಾದರೆ ಅಂದರೆ ಲೈಕ್ ಇವಾಗ ನಮ್ಗೆ ಬೆಂಗಳೂರಲ್ಲಿ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಥರದ್ದು ಪುಟ್ಟದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಈಗ ದೊಡ್ಡದಾದರೆ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತಲ್ವ. ಹಾಗಾಗಿ ಈ ಥರ ಪುಟ್ಟದನ್ನು ಆರ್ಡ್ರ್ ಮಾಡಿದೆ. 5 ಬಂದಿತ್ತು. ಕುಟ್ಟಾಣಿ ಬಂದಿತ್ತು, ಬೀಸೆಕಲ್ಲು ಬಂದಿತ್ತು, ಆಮೇಲೆ ಒಳ್ಕಟ್ಟಿ ಬಂದಿತ್ತು, ಖಾರ ಅರಿತಾರಲ್ಲ ಅದು ಬಂದಿತ್ತು. 2 ಕುಟ್ಟಾಣಿ ಥರದ್ದು ಬಂದಿತ್ತು. ಒಂದು ಒಳ್ಕಟ್ಟಿ, ಒಂದು ಬೀಸೆಕಲ್ಲು, ಒಂದು ಇದು ಏನು ಖಾರ ಅರಿಯೋದು. ನಿಜ ನೆಕ್ಸ್ಟು ಗೃಹಪ್ರವೇಶ ಆದಮೇಲೆ ಮಗಂಗೆ ಆಟಾಡೋಕ್ಕೂ ಆಗುತ್ತೆ. ಹಾಗೆ ಯಾವ ಪ್ಲೇಸಲ್ಲಿ ಬೇಕಾದರೂ ಇದನ್ನು ಇಡ್ಬೋದು. ಅಂದರೆ ಇವಾಗ ಜಾಗ ಇಲ್ಲ ಇಡೋದು ಹೆಂಗಪ್ಪ ಅನ್ನೋರು ಈ ಥರ ಆರ್ಡ್ರ್ ಮಾಡ್ಕೊಂಡು ಶಾಸ್ತ್ರ ಎಲ್ಲ ಆದಮೇಲೆ ಎತ್ತಿಟ್ರೆ ನಿಮಗೆ ಇನ್ನೂ ಯಾರಿಗಾದರೂ ಹೆಲ್ಪ್ ಆಗೋ ಥರನೂ ಆಗುತ್ತೆ ಇನ್ನೊಬ್ರಿಗೆ ಕೊಡೋದಕ್ಕೆ. ಇದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು.